ಬನ್ನಿ ಈಗ ಕೇಳೋಣ ಸಂತ ರಾಮ್ಪಾಲ್ ಮಹಾರಾಜರಿಂದ ನಾಮದೀಕ್ಷೆ ಪಡೆದು ಸತ್ಯಭಕ್ತಿ ಮಾಡಿ ಅದ್ಭುತ ಲಾಭ ಪಡೆದ ಅನುಯಾಯಿಗಳ ವಿಚಾರ. ನಮಸ್ಕಾರ ರೀ ಸರ್. ಸರ್ ನಮಸ್ಕಾರ. ತಮ್ಮ ಹೆಸರು? ನನ್ನ ಹೆಸರು ರಾಮಚಂದ್ರ ದಾಸ್. ನಿಮ್ಮೂರು ಯಾವ್ದು ಸರ್? ನಮ್ಮ ಊರ ಬೀದರ್ ಡಿಸ್ಟಿಕ್ ಉಮನಾವ್ ತಾಲೂಕು ಹಳಿಕೆಡ್ ಬಿ. ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಯಾವಾಗ ಪಡ್ಕೊಂಡ್ರಿ? ಸಂತ ರಾಮ್ಪಾಲ್ಜಿ ಮಹಾರಾಜರಿಂದ ನಾಮದೀಕ್ಷೆ ಫೆಬ್ರವರಿ 15, 2022 ಪಡೆದುಕೊಂಡಿದ್ದೀವಿ. ಸಂತ ರಾಮ್ಪಾಲ್ಜಿ ಮಹಾರಾಜರ ಈ ಜ್ಞಾನ ನಿಮ್ಗೆ ಹೆಂಗೆ ಗೊತ್ತಾಯ್ತ್ರಿ? ನಮ್ಮ ಊರಿಗೆ ಗುರುಗಳ ಭಕ್ತರು ಬಂದಿದ್ದರು. ಜ್ಞಾನಗಂಗಾ ಮತ್ತು ಬದುಕೋದಾರಿ ಬುಕ್ಕು ಕೇವಲ 20 ರೂಪಾಯಿಗೆ 2 ಬರ್ತಾವೆ ತಗೋರಿ ಅಂದರು. ಆ ಬುಕ್ ತೊಗೊಂಡಿದ್ದೀವಿ. ಅದು ತೊಗೊಂಡು ನಾವು ಬುಕ್ ಓದಿದ್ದೀವಿ. ಅದರಲ್ಲಿ ಬದುಕೋದಾರಿಯಲ್ಲಿ ಹೆಂಗೆ ಬದುಕಬೇಕು, ಜ್ಞಾನಗಂಗಾದಲ್ಲಿ ಸೃಷ್ಟಿ ದರ್ಶನ ಎಲ್ಲ ಓದಿದ್ದೀವಿ. ಮತ್ತು ಅದರಲ್ಲಿ ಎಲ್ಲ ಗ್ರಂಥಗಳ ವಿವರಣೆ, 6 ಶಾಸ್ತ್ರ, 18 ಪುರಾಣ, 4 ವೇದ, ಗೀತೆ, ದೇವಿ ಮಹಾಪುರಾಣ ಇವೆಲ್ಲ ಅದರಲ್ಲಿ ಸಾರಾಂಸಾರ ಇದೆ. ಅಂದರೆ ಅದರಲ್ಲಿ ಏನೇನಿದೆ ಎಲ್ಲ ಇದರಲ್ಲಿ ಡಿಸ್ಕಸ್ ತೆಗೆದು ಬರೆದಿದ್ದಾರೆ ಗುರುಗಳು. ಅದರಿಂದ ನಾವು ತಿಳ್ಕೊಂಡು ಈ ಜ್ಞಾನ ತಿಳ್ಕೊಂಡು ನಾವು ಗುರುಗಳ ಶರಣದಲ್ಲಿ ಬಂದಿದ್ದೀವಿ. ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಯಾವೆಲ್ಲ ಭಕ್ತಿ ಸಾಧನೆಯನ್ನು ನೀವು ಮಾಡ್ತಿದ್ರಿ? ಗುರುಗಳ ಶರಣದಲ್ಲಿ ಬರೋದಕ್ಕಿಂತ ಮುಂಚೆ ನಾನು ನಮ್ಮ ಊರಿನ ಹನುಮಾನ್ ಮಂದಿರದ ಕ್ಯಾಶಿಯರ್ ಮತ್ತು ಅಕೌಂಟೆಂಟ್ ಇದೆ. ಹಾಗೆ ನಮ್ಮ ತಂದೆಯವರು ಚೇರ್ಮನ್ ಇದ್ದರು. ಅದರಲ್ಲಿ ನಾವು ಹನುಮಾನ್ ಮಂದಿರ ಒಂದು ಗುಡಿಸಲು ಥರ ಇತ್ತು. ಅದಕ್ಕೆ ನಾವು ಈಗ ಹಾಕ್ತಾರಲ್ಲ ಸೆಂಟ್ರಿಂಗು, ಛತ್ತು, ಗೋಪುರ ಇವೆಲ್ಲ ಮಾಡಿಸಿದ್ದೀವಿ. ಅದೆಲ್ಲ ಮಾಡಿ ಮತ್ತು ನಾನು ಕೃಷ್ಣನ ಒಂದು ಪರಂಭಕ್ತಿ ಇದೆ. ನಾನು ಕೃಷ್ಣ ಲೀಲಾ ಎಲ್ಲ ನೋಡ್ತಾ ಇದ್ದೆ. ಅದರಲ್ಲಿ ನನಗೆ ಸ್ವಲ್ಪ ಡೌಟ್ ಬರ್ತಾಯಿತ್ತು. ಪರಮಾತ್ಮ ಇವರೆಲ್ಲ ಲೀಲೆ ಮಾಡ್ಲಿಕ್ಕೆ ಬರ್ತಾರೆ ಅಂತ ಡೌಟ್ ಬರ್ತಾಯಿತ್ತು. ಅದರಲ್ಲೇ ಇವು ಬುಕ್ಕುಗಳು ಸಿಕ್ಕು. ಈ ಬುಕ್ ಓದ್ಕೊಂಡು ನಾನು ತಿಳ್ಕೊಂಡೆ ಇದು ಒಂದು ಭಾಳ ಒಳ್ಳೆಯ ಜ್ಞಾನ ಇದೆ. ನಿಮಗೆ ಆದಂಥ ಸ್ಥಾನಮಾನ ಸಿಕ್ಕಿತ್ತು. ಈ ಒಂದು ಸ್ಥಾನಮಾನ ಸಿಕ್ಕಿದ ಕ್ಷಣ ಅಂಟುಕೊಂಡು ಕುತ್ಕೊಳ್ಳೋರೇ ಹೆಚ್ಚು. ಸೊ ನಿಮಗೆ ಹೆಂಗೆ ಅನ್ನಿಸ್ತು ಅದನ್ನೆಲ್ಲ ಬಿಟ್ಟು ಈ ಒಂದು ಭಕ್ತಿ ಮಾರ್ಗಕ್ಕೆ ಬರಬೇಕು ಅಂತ? ಅದು ಸ್ಥಾನಮಾನ ಒಂದು ಬಹಳ ಒಂದು ಪದವಿ ಪೂರ್ವಕ ಇರುತ್ತೆ. ಅದು ನಮಗೆ ಬೇಕಾಗಿಲ್ಲ ಅಂತ ಅನಿಸ್ತದೆ. ಯಾಕಂದರೆ ಇದರಲ್ಲಿ ಮೋಕ್ಷ ದಾರಿ ಇದೆಯಲ್ಲ, ಮೋಕ್ಷ ಪಡಿಬೇಕಂತ ನಮ್ಮದು ಇಚ್ಛೆ ಇತ್ತು. ಮೋಕ್ಷ ಹೆಂಗೆ ಸಿಗುತ್ತೆ? ಎಲ್ಲರಂತಾರೆ ದಾನ ಮಾಡಿ ಮೋಕ್ಷ ಸಿಗುತ್ತೆ, ಪೂಜೆ ಮಾಡಿ ಮೋಕ್ಷ ಸಿಗುತ್ತೆ, ಗಂಗಾ ಸ್ನಾನ ಮಾಡಿ ಮೋಕ್ಷ ಸಿಗುತ್ತೆ, ಹಿಂಗೇನೋ ಪುಣ್ಯ ಕೆಲಸ ಮಾಡಿ ಮೋಕ್ಷ ಸಿಗುತ್ತೆ ಅಂತಾರೆ. ಅದು ಮೋಕ್ಷ ದಾರಿ ಅಲ್ಲ. ಮೋಕ್ಷದ ದಾರಿ ಅಂದರೆ ಶಾಸ್ತ್ರ ಅನುಕೂಲ ಭಕ್ತಿ, ಶಾಸ್ತ್ರ ಅನುಸಾರ ಭಕ್ತಿ ಯಾರು ಮಾಡ್ತಾರೆ ಅವರಿಗೆ ಮೋಕ್ಷ ಸಿಗುತ್ತೆ ಅಂತ ಈ ಗುರುಗಳ ಶರಣದ ಬಂದಾಗ ನಮ್ಗೆ ಗೊತ್ತಾಯಿತು. ಅದೆಲ್ಲ ತಿಳ್ಕೊಂಡು ನಾವು ಅದು ನಮ್ಮದು ಪದವಿ ಏನಿತ್ತಲ್ಲ ಸೆಕ್ರೆಟರಿ, ಅಕೌಂಟೆಂಟು ಎಲ್ಲ ತ್ಯಾಗ ಮಾಡಿ ಗುರುಗಳ ಶರಣ ಬಂದಿದ್ದೀವಿ. ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬಂದ ಮೇಲೆ ಶಾಸ್ತ್ರಾನುಕೂಲ ಭಕ್ತಿ ಗೊತ್ತಾಯಿತು, ಅದನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರಿ. ಹಾಗಾದರೆ ಈ ಮುಂಚೆ ಶಾಸ್ತ್ರಾನುಕೂಲ ಭಕ್ತಿ ಮಾಡ್ತಿರ್ಲಿಲ್ವಾ ನೀವು? ಹೌದು. ಯಾಕಂದರೆ ನಮಗೆ ಗೀತಾ ವೇದ ಪುರಾಣ ಬಿಡಿಸೋಂಥ ಗುರುಗಳು ಸಿಕ್ಕಿಲ್ಲ, ಅದನ್ನು ಮಾಡಿಲ್ಲ. ಈಗ ಗೀತಾ ವೇದ ಪುರಾಣ ಏನು ಅಂತ ನಮ್ಗೆ ಗೊತ್ತಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಅಣ್ಣ ಇದ್ದಾರೆ. ಅವರು 10 ವರ್ಷದ ಗೀತೆ ತಗೊಂಡು ಭಗವದ್ಗೀತೆ ತೆಗೆದುಕೊಂಡು 10 ವರ್ಷ ಆಯಿತು, ಅದು ಒಂದು ಪೇಜು ಓಪನ್ ಮಾಡಿಲ್ಲ. ನಾನು ಒಂದು ಸಲ ಓದಿ ನೋಡೋಣ ಅಂತ ನೋಡಿದೆ. ಅದು ನಮಗೆ ಅರ್ಥ ಆಗಿಲ್ಲ. ಈಗ ನಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾವು ಭಕ್ತಿ ಹೇಗೆ ಮಾಡಬೇಕು? ಅದಕ್ಕೊಬ್ಬರು ಮಾಸ್ಟರ್ ಬೇಕು. ಹೆಂಗಂದ್ರೆ ನಾವು ಒಂದೇ ಹಿಡಿದು 10ನೇ ಕಲಿಬೇಕಂದ್ರೆ ನಾವು ಅಡ್ಮಿಷನ್ ಮಾಡಬೇಕಾಗುತ್ತೆ, ಮಾಸ್ಟರ್ ಬೇಕಾಗುತ್ತೆ. ಆ ಶಿಕ್ಷಕರು ಏನು ಜ್ಞಾನ ಕೊಡ್ತಾರೆ ಮತ್ತು ಶಿಕ್ಷಕರು ಒಳ್ಳೇದಿರಬೇಕಾಗುತ್ತೆ. ಅದು ಅನುಸಾರ ಹೇಳೋರು ಬೇಕಾಗುತ್ತೆ. ಅದನುಸಾರ ಹೇಳೋರು ಯಾರು ಅಂದರೆ ತತ್ವದ ಸಂತ ರಾಮ್ಪಾಲ್ಜಿ ಮಹಾರಾಜರು, ಬೇರೆ ಯಾರೂ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು. ಅದಕ್ಕೆ ಬೇರೆ ನಾವು ಹಿಂದೆ ಏನು ಮಾಡ್ತಾಯಿದ್ದೇವೆ ಭಕ್ತಿ, ಅದು ವೇದ ಅನುಸಾರ ಶಾಸ್ತ್ರ ಅನುಸಾರ ಇಲ್ಲ ಅಂತ ನಮ್ಗೆ ಗೊತ್ತಾಯಿತು. ಅದಕ್ಕೆ ಅದು ಎಲ್ಲ ಬಿಟ್ಟು ಕೊಟ್ಟು ಇದರಲ್ಲಿ ಬಂದಿದ್ವಿ. ಸೊ ಸಂತ ರಾಮ್ಪಾಲ್ಜಿ ಮಹಾರಾಜರು ಹೇಳ್ಕೊಡ್ತಿರುವ ಈ ಒಂದು ಭಕ್ತಿ ಸಾಧನೆಯಿಂದ ಯಾವೆಲ್ಲ ರೀತಿಯ ಲಾಭಗಳಾಗಿದೆ ನಿಮಗೆ? ನೋಡಿ, ನನಗೆ ಮೈಗ್ರೇನ್ ಅಂದರೆ ತಲೆನೋವು ಇತ್ತು ನನಗೆ. 6 ದಿವಸಕ್ಕೆ, 7 ದಿವಸಕ್ಕೆ, 8 ದಿವಸಕ್ಕೆ ನಾನು ಎಷ್ಟೇ ಟ್ಯಾಬ್ಲೆಟ್ ತೊಗೊಳ್ಳಿ, ಇಂಜೆಕ್ಷನ್ ತೊಗೊಳ್ಳಿ, ಕಡಿಮೆ ಆಗ್ತಾ ಇದ್ದಿದ್ದಿಲ್ಲ. ನಾ ಗುರುಗಳ ಶರಣದಲ್ಲಿ ಬಂದ ತಕ್ಷಣವೇ ಈ ಮೈಗ್ರೇನ್ ಅಂತ ತಲೆನೋವು ಹೋಗ್ಬಿಡ್ತು. ಹಾಗೆ ನಂದು ಬಾಡಿ ಪೇನ್ ಇರ್ತಿತ್ತು ಎನಿ ಟೈಮ್. 3 ದಿವಸ 4 ದಿವಸಕ್ಕೆ ನಾನು ಮಲ್ಕೋತಾ ಇದ್ದೆ. ಎಷ್ಟೇ ಟ್ಯಾಬ್ಲೆಟ್ ತೊಗೊಳ್ಳಿ, ಏನೇ ತೊಗೊಳ್ಳಿ, ಕಡಿಮೆ ಆಗ್ತಾ ಇದ್ದಿಲ್ಲ. ಈ ಗುರುಗಳ ಶರಣದಲ್ಲಿ ಬಂದ ನಂತರ ನಮ್ಮ ಗುರುಗಳು ದಯ ಮಾಡಿದರು. ಏನೆಂದರೆ ಇದು ಮೈಗ್ರೇನ್ ಹೋಗ್ಬಿಡ್ತು, ನನ್ನ ಬಾಡಿ ಪೇನ್ ಹೋಗ್ಬಿಡ್ತು. ಮತ್ತು ನನಗೆ ಟೆನ್ಷನ್ ಎಂಬ ಮಾತಿಲ್ಲ. ಎಲ್ಲ ಟೆನ್ಷನ್ ಕೂಡ ದೂರ ಮಾಡಿದ್ದಾರೆ ಗುರುಗಳು. ಸಂತ ರಾಮ್ಪಾಲ್ಜಿ ಮಹಾರಾಜರ ಶರಣದಲ್ಲಿ ಬರೋ ಮುಂಚೆ ಈ ಎಲ್ಲ ಸಮಸ್ಯೆಯಿಂದ ಹೊರಬರಲಿಕ್ಕೆ ಯಾವೆಲ್ಲ ರೀತಿಯ ಪ್ರಯತ್ನ ನೀವು ಪಟ್ಟಿದ್ರಿ? ನೋಡಿ, ನಾವು ಮಾಡ್ತಾರಲ್ಲ ಅವರು ಜಾದು, ನಿಂಬೆ ಇಳಿಸ್ಕೊಡೋದು, ಅಲ್ಲಿ ಇಳಿಸಿ ಬಿಸಾಕೋದು, ಅವೆಲ್ಲ, ಮತ್ತು ಟ್ಯಾಬ್ಲೆಟ್ ತೊಗೋದು,
ಮತ್ತು ನಮ್ಮ ಹನುಮಂದಿರ ಭಕ್ತಿ ಇದೆಯಲ್ಲ, ಹನುಮಂದಿರ ಭಕ್ತಿ ಅದು ಭಕ್ತಿ ಮಾಡೋದು ಎಲ್ಲ ಮಾಡಿದೆ, ಮಗರ ಕಡಿಮೆ ಆಗಿಲ್ಲ. ಈ ಗುರುಗಳ ಶರಣದಲ್ಲಿ ಬಂದ ನಂತರ ಅವರ ಆದೇಶಾನುಸಾರ ಮಂತ್ರ ಜಪ್ ಮಾಡಿದ ನಂತರ ನಮ್ಗೆ ಕಡಿಮೆ ಆಗಿದವು. ಸೊ ಗುರುಗಳು ಕೊಡುವಂತಹ ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವಂತಹ ಮಂತ್ರಶಕ್ತಿಯಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ಆ ಒಂದು ಮಂತ್ರಗಳಿಂದ ಎಲ್ಲವೂ ಸಾಧ್ಯ, ಎಲ್ಲ ಸಮಸ್ಯೆಯಿಂದ ಹೊರಬರಲಿಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಮಾತಾಗಿತ್ತು. ಇದು ನಾನು 100% ಆಗಿ ಹೇಳ್ತೀನಿ. ಗುರುಗಳ ಶರಣದಲ್ಲಿ ಬಂದ ನಂತರ ಅವ್ರ ನಿಯಮದಲ್ಲಿ ಇದ್ಕೊಂಡು ಅವರ ಮಂತ್ರಗಳನ್ನು ನಾವು ಜಪ್ ಮಾಡಿದರೆ ಕಡಿಮೆ ಆಗುತ್ತೆ. ಸೊ ನಿಮಗೆ ಈಗಾಗಲೇ ಸಾಕಷ್ಟು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ರಿ, ಸಂತ ರಾಮ್ಪಾಲ್ಜಿ ಮಹಾರಾಜರು ಕೊಡುವಂಥ ಮಂತ್ರಶಕ್ತಿಯಿಂದ ಅದೆಲ್ಲ ನಿವಾರಣೆ ಆಯಿತು ಅಂತ ಹೇಳಿದ್ರಿ. ಸೊ ಸಾಕಷ್ಟು ಜನ ಇದೇ ರೀತಿಯ ಸಾಕಷ್ಟು ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ. ಸೊ ಅವರಿಗೆ ಏನು ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಾ? ನಾನು ಅವರಿಗೆ ಒಂದು ಪ್ರಾರ್ಥನೆ ಮಾಡುತ್ತೇನೆ. ಎಷ್ಟೇ ನಾವು ಬೇರೆ ಅನ್ಯ ದೇವಿ ದೇವತೆಯರ ಪೂಜೆ ಮಾಡ್ತೀವಲ್ಲ, ಆ ಪೂಜೆಯಿಂದ ನಮಗೆ ಲಾಭ ಸಿಗಲ್ಲ. ಅನ್ಯ ದೇವಿ ದೇವತೆಯ ಭಕ್ತಿ ಮಾಡಬೇಕು. ಭಕ್ತಿ ಅಂದರೆ ಮಂತ್ರ, ಗುರು ಆದೇಶ ಪ್ರಕಾರ ಮಂತ್ರ ಜಪ್ ಮಾಡಬೇಕು. ಆ ಮಂತ್ರದಲ್ಲಿ ಶಕ್ತಿ ಇದೆ, ಪೂಜೆಯಲ್ಲಿಲ್ಲ. ಮಂತ್ರ ಜಪ್ ಮಾಡಿ ಗುರುಗಳ ದೀಕ್ಷೆ ಪಡೆದುಕೊಂಡು ಅವರ ನಿಯಮದಲ್ಲಿದ್ದರೆ ನಮ್ಮ ಶಾರೀರಿಕ, ಮಾನಸಿಕ ಮತ್ತು ನಮ್ಮದು ಸುಖ ಇವು ಮೂರು ನಮಗೆ ಸಿಗುತ್ತೆ. ಹಾಗೆ ನಮಗೆ ಮೋಕ್ಷದಾರಿಯೂ ಸಿಗುತ್ತೆ. ನಾಮದೀಕ್ಷೆ ತಗೊಳ್ಬೇಕಂದ್ರೆ ಹೆಂಗೆ ಸಂಪರ್ಕ ಮಾಡೋದು? ನಾಮದೀಕ್ಷೆ ತಗೋಬೇಕಂದರೆ ಗುರುಗಳು ಆದಷ್ಟು ಕರ್ನಾಟಕದಲ್ಲಿ ಜ್ಞಾನಗಂಗಾ ಮತ್ತು ಬದುಕೋದಾರಿ ಬುಕ್ಕು ಆದಷ್ಟು ಮನೆ ಮನೆಗೆ ತಲುಪಿಸಿದ್ದಾರೆ. ಮತ್ತು ಹಾಗೆ ನಮ್ಮ ಗುರುಗಳದು ರಾಜ್ ಮ್ಯೂಸಿಕ್ ಚಾನೆಲ್ ಅಂತ ಕನ್ನಡ ಟಿವಿಯಲ್ಲಿ ಡೈಲಿ ಸಂಜೆ 7:30ಕ್ಕೆ ಗುರುಗಳ ಸತ್ಸಂಗ ಪ್ರಸಾರ ಆಗ್ತಾಯಿದೆ. ಅದರಲ್ಲಿ ಒಂದು ನೀಲಿ ಪಟ್ಟಿ ಬರುತ್ತೆ, ನೀಲಿ ಪಟ್ಟಿ ಅಥವಾ ಯೆಲ್ಲೋ ಪಟ್ಟಿ ಬರುತ್ತೆ. ಆ ಪಟ್ಟಿಯಲ್ಲಿ ನಂಬರ್ ಬರುತ್ತೆ, ಫೋನ್ ನಂಬರ್ ಬರುತ್ತೆ, ಗುರುಗಳ ಫೋನ್ ನಂಬರ್. ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ನಮ್ಮ ದೀಕ್ಷೆ ಪಡಿಬೋದು. ಧನ್ಯವಾದಗಳು ಸರ್. ಧನ್ಯವಾದಗಳು.